ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡೇ. ನಾನು ಸ್ವಲ್ಪ ನಿನ್ನೆ ಗ್ರೋಸರಿ ಶಾಪಿಂಗ್ ಮಾಡಿದ್ದೆ, ಡಿಮಾರ್ಟಿಗೆ ಹೋಗಿದ್ದೆ. ಮಂತ್ಲಿ ಶಾಪಿಂಗ್ ಮಾಡ್ತೀವಿ, ಬಟ್ ವಿಡಿಯೋನ ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಇವತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಏನೆಲ್ಲ ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ಇಲ್ಲಿ ದೀಪದೆಣ್ಣೆ 3 ಲೀಟ್ರ್ ದೀಪದೆಣ್ಣೆ ತೊಗೊಂಡಿದ್ದೀನಿ. ನನಗಿದು 2 ತಿಂಗಳು ಅಡ್ಜಸ್ಟ್ ಆಗುತ್ತೆ. 3 kg 2 ತಿಂಗಳು ಬರುತ್ತೆ ನೋಡಿ ಇದು. ನೆಕ್ಸ್ಟು ನೋಡಿ ಗೋಲ್ಡ್ ವಿನ್ನರು ಮಂತ್ಲಿ ಒಂದು ತಿಂಗಳಿಗೆ ನಮಗೆ ಸಾಕಾಗುತ್ತೆ. ಒಂದು ಹೆಚ್ಚು ಕಡಿಮೆ ಅಂದ್ರೆ 4 ಲೀಟ್ರ್ ಆದರೂ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೈಡ್ ಸರ್ಪು ನೋಡಿ, ಇದು 8 kg ಇದೆ. ನನಗೆ ಕಮ್ಮಿ ಅಂದ್ರೂ ಇದು 3 ತಿಂಗಳು ಬರುತ್ತೆ. 8 kg ಇದೆ, 960 ಇದೆ. ಇದಕ್ಕೆ ರೈಟ್ ಬಂದುಬಿಟ್ಟು ಇದರ ರೈಟ್ ಬಂದುಬಿಟ್ಟು 960 ರೂಪಾಯಿ. 1 kgಗೆ 160 ರೂಪಾಯಿ ಹಂಗೆ ಬೀಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೂಡಲ್ಸು ನೋಡಿ, ಪ್ರೈಸ್ ಬಂದುಬಿಟ್ಟು 150 ರುಪೀಸು. 800 ಗ್ರಾಮ್ ಇದೆ ನೂಡಲ್ಸು. ನೂಡಲ್ಸು ಮನೆಯಲ್ಲೇ ಮಾಡ್ತೀವಿ ನೋಡಿ, ಈ ಥರ ಇರುತ್ತೆ. 800 ಗ್ರಾಮ್ ಇದೆ, 150 ರುಪೀಸು ನೋಡಿ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಕೆಲವೊಂದು ಬಾಕ್ಸ್ಗಳಿದೆ ನಂದು ಹಳೇದು. ಅದು ಲಿಡ್ ಬಂದುಬಿಟ್ಟು ಸ್ಟೀಲ್ ಥರ, ನೋಡೋದಕ್ಕೆ ಸ್ಟೀಲ್ ಥರ, ಒಳಗಡೆ ಪ್ಲಾಸ್ಟಿಕ್ದು ಇರುತ್ತೆ. ಬಟ್ ಅದು ಸೈಡೆಲ್ಲ ಕಟ್ಟಾಗಿ ಕೈಗೆ ಈ ಥರ ತೆಗಿಯುವಾಗ ಡ್ಯಾಮೇಜ್ ಆಗುತ್ತೆ. ಹೆಚ್ಚು ಕಡಿಮೆ ಅದು ತಗೊಂಡು 2 ವರ್ಷ ಆಗಿದೆ. ಇವಾಗ ಅದನ್ನ ಸ್ವಲ್ಪ ಎಲ್ಲ ಕ್ರ್ಯಾಕ್ ಥರ ಆಗಿದೆ, ಸೈಡಲ್ಲಿ ಕ್ರ್ಯಾಕ್ ಆಗಿದೆ. ಕ್ಯಾಪ್ ಓಪನ್ ಮಾಡೋಕೆ ಹೋದರೆ ಕೈಗಳಿಗೆಲ್ಲ ಹೇಟ್ ಆಗುತ್ತೆ. ಅದಕ್ಕಾಗಿ ಮತ್ತು ಈ ಥರ 2 ಬಾಕ್ಸ್ ತಂದಿದೆ. ಸೆಟಪ್ 89 ರುಪೀಸ್ ನೋಡಿ, ಇದು 89 ರುಪೀಸು. 4 ಬಾಕ್ಸಿಗೆ 89 ರೂಪಾಯಿ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ಕೂಡ 2 ಸೆಟ್ ತರಿಸಿದೆ, ಈ ಟೈಮು 2 ಸೆಟ್ ತರಿಸಿದ್ದೀನಿ. ಬಾಕ್ಸ್ನ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವಾಗ ಇದನ್ನು ತರಿಸಿದ್ದೀನಿ. ಚೆನ್ನಾಗಿದೆ ನೋಡಿ, 1 kg ಇಡಿಸುವಂಥದ್ದು. 89 ರೂಪಾಯಿ. 4 ಬಾಕ್ಸಿಗೆ 2 ಬಾಕ್ಸ್ ತರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಬ್ರಿಕ್ ಕಂಡೀಷ್ನರ್ ನೋಡಿ, ಇದು 2 ಲೀಟ್ರ್ ಇರುವಂಥದ್ದು, 450 ರೂಪಾಯಿ. 2 ಲೀಟ್ರ್ ತಂದರೆ ನನಗಿದು ಕೂಡ 2 ತಿಂಗಳು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳಿಗೆ ಲೋಟ ಚಕ್ಕಪಾಯಿ ಕೇಕು. ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ ಅವರಪ್ಪ ಹೋದಾಗೆಲ್ಲ ತರ್ತಾರೆ. ಈ ಸರಿ ಜಾಸ್ತಿ ಮಕ್ಕಳಿಗೆ ಏನು ತೊಗೊಂಡು ಬಂದಿಲ್ಲ, ಅವ್ರ ಐಟಮ್ಸೇ ಮಂತ್ಲಿ ಜಾಸ್ತಿ ಆಗ್ತಿತ್ತು. ಹಾಗಾಗಿ ನಾನು ಹೇಳಿ ಕಳಿಸಿದ್ದೆ, ಜಾಸ್ತಿ ಏನು ಮಕ್ಕಳಿಗೆ ಏನು ತೊಗೊಂಡ್ಬರ್ಬೇಡಿ, ಯಾಕಂದರೆ ಅಲ್ಲೂ ತೊಗೊಂಡು ಬರ್ತೀವಿ, ನಾವು ಇಲ್ಲೂ ಕೂಡ ಬೇಕ್ರಿಲಿ ತೊಗೊಳ್ತಾ ಇರ್ತೀವಿ. ಹಾಗಾಗಿ ಜಾಸ್ತಿ ಏನು ತೊಗೊಂಡು ಬರೋದು ಬೇಡ ಅಲ್ಲಿ ಅಂದ್ಬಿಟ್ಟು ಹೇಳಿದೆ. ಹಂಗಾಗಿ ಸ್ವಲ್ಪ ಕಡಿಮೆ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಓರಿಯೋ ತೊಗೊಂಡು ಬಂದಿದ್ದಾರೆ ನೋಡಿ, ಓರಿಯೋ ಬಿಸ್ಕೆಟು. ಪೋಕಿಮಾನ್ ಸ್ಟಿಕ್ಕರ್ ಬರುತ್ತೆ, ಪಾಪ ಇದನ್ನೇ ತೊಗೊಂಬ ಅಂತ ಹೇಳಿದ್ಲು, ಹಾಗಾಗಿ ಇದನ್ನ ತೊಗೊಂಡು ಬಂದಿದ್ದಾನೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಡಾರ್ಕ್ ಫ್ಯಾಂಟಸಿ. ಇದು ಕೂಡ ಪರವಾಗಿಲ್ಲ, ಆಫರ್ ಇರುತ್ತೆ. ಇಲ್ಲಿ ಹೊರಗಡೆ ತಗೊಂಡ್ರೆ 1 ಪೀಸಿಗೆ 5 ರುಪೀಸ್ ಬೀಳುತ್ತೆ, ಇಲ್ಲಿ ಪರವಾಗಿಲ್ಲ ಅನಿಸುತ್ತೆ. 170 ಇದೆ, ಬಟ್ ಇದು ಕಮ್ಮಿ ಇರುತ್ತೆ. ಇದು ಹೊರಗಡೆ ಇಲ್ಲಿ ತಗೊಂಡ್ರೆ 1 ಪೀಸಿಗೆ 5 ರುಪೀಸ್ ಬೀಳುತ್ತೆ. ನಾವು ಡಿಮಾರ್ಟಲ್ಲಿ ತಗೊಳೋದ್ರಿಂದ ಒಂದು 3.5 ರೂಪಾಯಿ ಬೀಳುತ್ತೆ ಅಷ್ಟೇ. ಇದು ರಸ್ಕ್, ಮಕ್ಕಳೇನು ರಸ್ಕ್ ತಿನ್ನಲ್ಲ, ನಾವು ಕಾಫಿ ಟೀ ಟೈಮಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ನೆಕ್ಸ್ಟ್ ರಸ್ಕ್ ತಗೊಂಡು ಬಂದಿದ್ದಾರೆ. ಕಡಲೆಕಾಳು ನೋಡಿ, ಉಪ್ಪು ಕಡಲೆಕಾಳು, ಉಪ್ಪಿಂದ ಮಾಡಿರ್ತಾರಲ್ಲ ಕಡಲೆಕಾಳು, ಈ ರೀತಿ ಇರುತ್ತೆ. ಇದನ್ನ ತೊಗೊಂಡು ಬಂದಿದ್ದಾರೆ, ಚೆನ್ನಾಗಿರುತ್ತೆ. ಇದು ಕೂಡ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಇದನ್ನ ತಂದಿದ್ದಾರೆ. ಇದು ನಮ್ಮ ಮನೇಲಿ ತಿಂತಾರೆ ಜಾಸ್ತಿ. ನೆಕ್ಸ್ಟ್ ಬಂದುಬಿಟ್ಟು ರಂಗೋಲಿ ಖಾಲಿಯಾಗಿತ್ತು, ಹಾಗಾಗಿ ರಂಗೋಲಿ ಕೂಡ ತೊಗೊಂಡು ಬಂದಿದೆ. 2 kg ರಂಗೋಲಿ. ನನಗಿದು ಜಾಸ್ತಿ ದಿವಸನೇ ಬರುತ್ತೆ, ಹೆಚ್ಚು ಕಡಿಮೆ ಒಂದು 3-4 ತಿಂಗಳೇ ಬರುತ್ತೇನೋ, 4ರಿಂದ 5 ತಿಂಗಳೇ ಬರ್ಬೋದು. ನಾನು ರಂಗೋಲಿ ಸ್ವಲ್ಪ ಬಿಡೋದು ಕಡಿಮೆ ರಂಗೋಲಿ. ಹಾಗೆ ಇಲ್ಲಿ ಹಪ್ಪಳ ತೊಗೊಂಡು ಬಂದಿದ್ದಾರೆ. ಹಪ್ಪಳ ಸ್ವಲ್ಪ ಜಾಸ್ತಿ ತಿಂತೀವಿ, 75 ರುಪೀಸ್ ಇದೆ. ಆಫರ್ ಪ್ರೈಸು ಕಮ್ಮಿನಲ್ಲೇ ಸಿಕ್ಕಿರುತ್ತೆ ನೋಡಿ ಹಪ್ಪಳ. ನೆಕ್ಸ್ಟ್ ಬಂದ್ಬಿಟ್ಟು ಸಾಂಬಾರ್ ಪೌಡರ್, ಎಲ್ಲ ಮಿಕ್ಸ್ ಇರುವಂಥ ಸಾಂಬಾರ್ ಪೌಡರ್. ನಾನು ಮನೆಯಲ್ಲಿ ಮಾಡಿರಲಿಲ್ಲ, ಹಾಗಾಗಿ ರೆಡಿಮೇಡೇ ತೊಗೊಂಡು ಬಂದಿದ್ದಾರೆ. ಶಕ್ತಿ ಸಾಂಬಾರ್ ಪೌಡರ್ನ ತಂದಿದ್ದಾರೆ ನೋಡಿ. ಮಿಕ್ಸು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನಾನು ಬೇರೆ ತೊಗೊಳ್ತಾ ಇದ್ದೆ, ಅವ್ರಿಗೆ ಗೊತ್ತಾಗಿಲ್ಲ, ಹಂಗಾಗಿ ಇದನ್ನ ತೊಗೊಂಡು ಬಂದಿದ್ದಾರೆ. ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು. 289 ರುಪೀಸ್ ಇದೆ. ಇದಕ್ಕೆ ಆಫರ್ ಇರುತ್ತೆ, ಎಷ್ಟೆಷ್ಟು ಅಂತ ಬಿಲ್ ನೋಡಿದರೆ ಗೊತ್ತಾಗುತ್ತೆ. ಬಿಲ್ಲಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ. 289 ರುಪೀಸ್ ಇದೆ. ಆಫರ್ ಪ್ರೈಸ್ ಎಷ್ಟು ಅಂತ ಬಿಲ್ ನೋಡಿದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಧನಿಯಾ 275 ರುಪೀಸ್ ಇದೆ. ಇದಕ್ಕೂ ಕೂಡ ಆಫರಲ್ಲೇ ಇರುತ್ತೆ, ಇದು ಕೂಡ ಆಫರ್ ಇರುತ್ತೆ. ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ ನೋಡಿ. ಧನಿಯಾ 1 kg ಧನಿಯಾ ಪೌಡರ್ ತಂದಿದ್ದಾರೆ. ನಮಗಿದು 1 ತಿಂಗಳು ಬರುತ್ತೆ. ಕೆಲವೊಂದೊಂದು 1 ತಿಂಗಳಿಗೆ ಆಗುತ್ತೆ, ಕೆಲವೊಂದೊಂದು ಉಳಿಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೆಲಗಡಲೆ ಬೀಜ, ಗ್ರೌಂಡ್ ನೆಟ್ ನೋಡಿ, ಇಲ್ಲಿ ನೆಲಗಡಲೆ ಬೀಜ ತಂದಿದ್ದಾರೆ. 1 kgಗೆ 128 ರುಪೀಸು. ಇದು 1 kg 700 ಗ್ರಾಮ್ ಇದೆ. 1 kg 700 ಗ್ರಾಮ್ ಇದೆ, ಹಾಗಾಗಿ ಇದಕ್ಕೆ
219 ರೂಪಾಯಿ ಬಿದ್ದಿದೆ ನಮಗೆ. ಆಫರ್ ಪ್ರೈಸಲ್ಲಿ 219 ರೂಪಾಯಿ ಬಿದ್ದಿದೆ. 1.25 kg ಇದೆ, 1 kg 700 ಗ್ರಾಮ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು MTR ಚಿಲ್ಲಿ ಪೌಡರ್, MTR ಖಾರ ಪುಡಿ ನೋಡಿ 250 ರುಪೀಸ್ ಇದೆ. MRP ಬಂದುಬಿಟ್ಟು 250 ಇದೆ. ಆಫರ್ ಪ್ರೈಸು ಆಫರ್ ಇರುತ್ತೆ ಇದಕ್ಕೂ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ 200 ಗ್ರಾಮ್ ಇದೆ 105 ರೂಪಾಯಿ. 200 ಗ್ರಾಮ್ ಇದೆ 105 ರೂಪಾಯಿ ಇದು ನೋಡಿ. ಇದು ಪಾತ್ರೆ ತೊಳೆಯೋ ಸೋಪು ಎಕ್ಸೋನು ತಂದಿದ್ದಾರೆ, ವಿಮ್ಮು ತಂದಿದ್ದಾರೆ. ಟೋಟಲ್ ಇದು 5 ಬಾರ್ ಬಂದಿತ್ತು. ಆಲ್ರೆಡಿ ಒಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಯಾಕ್ ಓಪನ್ ಮಾಡಿದೆ. ಟೋಟಲ್ಲು ಪ್ಯಾಕ್ಗೆಲ್ಲ ಸೇರಿ ಕಮ್ಮಿನೇ ಬಿದ್ದಿರುತ್ತೆ. ಇಲ್ಲಿ ತಗೊಂಡ್ರೆ ಇದಕ್ಕೆ 20 ರುಪೀಸ್ ಬೀಳುತ್ತೆ, ಅಲ್ಲೇನೋ ಒಂದು 18 ರೂಪಾಯಿ ಬೀಳ್ಬೋದು. ಇದು ಬಂದುಬಿಟ್ಟು 10 ರೂಪಾಯಿ. ಇದು 5 ಬಂದಿತ್ತು. 5ರಲ್ಲಿ ನಾನು ಆಲ್ರೆಡಿ ಒಂದು ಯೂಸ್ ಮಾಡ್ತಾಯಿದ್ದೀನಿ. ಇದು 4 ತೊಗೊಂಡು ಬಂದಿದ್ದಾರೆ. ಎಕ್ಸೋ, ಇದು ವಿಮ್ಮು ಬಂದುಬಿಟ್ಟು ಸಂತೂರ್ ಸೋಪು. ಟೋಟಲ್ 125 ಗ್ರಾಮ್ ಇದೆ. 4 ಸೋಪಿಗೆ 209 ರೂಪಾಯಿ. ಇದು ನಮಗೆ ಒಂದು 2 ತಿಂಗಳು ಬರುತ್ತೆ. ಈ ಸೋಪು 2 ತಿಂಗಳು ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ನಮ್ಮನೆಯವರು ಯೂಸ್ ಮಾಡ್ತಾರೆ ಲೈಬಾಯ್ ಸೋಪು. ಅವ್ರು ಲೈಬಾಯ್ನೇ ಯೂಸ್ ಮಾಡೋದು ನೋಡಿ. ಇದು ಕೂಡ ನಮಗೆ ಕಮ್ಮಿ ಅಂದರೆ 2 ತಿಂಗಳು ಬರುತ್ತೆ. 4 ಸೋಪು 2 ತಿಂಗಳು ಬರುತ್ತೆ. ಪುಡಿ ಉಪ್ಪು 4 kg ತಂದಿದ್ದಾರೆ. ನನಗಿದು ಕಮ್ಮಿ ಅಂದರೆ ಒಂದು 2 ತಿಂಗಳಿಗೆ ಬರುತ್ತೆ. 1 kg ಉಪ್ಪು 30 ರೂಪಾಯಿ ನೋಡಿ. ಇದು 30 ಅಂತ ಇದೆ. ಇದ್ರ ಮೇಲೆ ಒಂದು 28ಕ್ಕೆಲ್ಲ ಸಿಕ್ಕಿರುತ್ತೆ. ಸರಿ, ಇದು ಸಾಸಿವೆ ಪ್ರತಿದಿನ ಯೂಸ್ ಮಾಡಲೇಬೇಕು ಒಗ್ಗರಣೆಗೆಲ್ಲ. 200 ಗ್ರಾಮಿಗೆ 32 ರೂಪಾಯಿ. ಇದು ಕೂಡ ಆಫರ್ ಪ್ರೈಸ್ ಇರುತ್ತೆ. ಕಮ್ಮಿ ಅಂದರೆ 2 ರೂಪಾಯಿ ಕಮ್ಮಿ ಇರುತ್ತೆ, 2 ರಿಂದ 3 ರೂಪಾಯಿ ಕಮ್ಮಿ ಇರುತ್ತೆ. ಹಾಗೆ ಇದು ಸಕ್ಕರೆ, ನಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕು. 6 kg ಇದೆ ಸಕ್ಕರೆ. ಟೋಟಲ್ 6 kg ಸಕ್ಕರೆ 260 ರೂಪಾಯಿ. ನೆಕ್ಸ್ಟ್ ಬಂದು ಟಿಶ್ಯೂ ಜಾಸ್ತಿ ಬೇಕಾಗುತ್ತೆ ಮನೆಯಲ್ಲಿ, ಹಾಗಾಗಿ 2 ಪ್ಯಾಕು ಟಿಶ್ಯೂ ತೊಗೊಂಡು ಬಂದಿದ್ದಾರೆ. ಒಂದು ಕಾರಿಗೂ ಬೇಕು, ಮನೆಯಲ್ಲಿ ಯೂಸ್ ಮಾಡೋಕ್ಕೂ ಬೇಕು. 60 ರುಪೀಸು. ಇದು ಕೂಡ ಆಫರ್ ಪ್ರೈಸ್. ಕಮ್ಮಿ ಅಂದರೆ ಒಂದು 50 ರುಪೀಸ್ ಸಿಕ್ಕಿರುತ್ತೆ ಆಫರು. 2 ಪ್ಯಾಕ್ ತೊಗೊಂಡು ಬಂದಿದ್ದಾರೆ. ಟಿಶ್ಯೂ ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ ಮನೆಯಲ್ಲಿ. ಇದು ಲೂಸ್ ಕಡಲೆ ಹಿಟ್ಟು ತೊಗೊಂಡು ಬಂದಿದ್ದಾರೆ. 1 kg 20 ಮಿಲಿ ಇದೆ, ಹಂಗಾಗಿ 75 ರೂಪಾಯಿ 48 ಪೈಸೆ ಲೂಸ್ ಕಡಲೆ ಹಿಟ್ಟು. ಇದು ಬಂದುಬಿಟ್ಟು ಅಗರಬತ್ತಿ ನೋಡಿ, ಸೈಕಲ್ ಅಗರಬತ್ತಿ ಮನೆಗೆ. ಇದು ಫ್ಯಾಕ್ಟ್ರಿಗೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ಫ್ಯಾಕ್ಟ್ರಿಗೆ ಬೇಕಾಗುತ್ತೆ, ಹಾಗಾಗಿ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ಇದನ್ನ ಫ್ಯಾಕ್ಟ್ರಿಗೆ ತೊಗೊಂಡು ಹೋಗ್ತಾರೆ. 3 ಅಗರಬತ್ತಿ. ಇದು ಕೂಡ ಆಫರಲ್ಲೇ ಇರುತ್ತೆ. 125 ರುಪೀಸ್ ಇದು. 1 ಪ್ಯಾಕ್ ಬಂದುಬಿಟ್ಟು 125 ರುಪೀಸು. ಆಫರ್ ಪ್ರೈಸು ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಇದರಲ್ಲೂ ಕೂಡ. 375 ರೂಪಾಯಿ. ಇದು ಕೂಡ 125 ರುಪೀಸೇ. ಇದು 2 ಪ್ಯಾಕಿಗೆ ನಂಗೆ ಮನೆಗೆ ತೊಗೊಂಡು ಬಂದಿದ್ದಾರೆ. ಫೇರ್ ಆ್ಯಂಡ್ ಲವ್ಲಿ ಅಲ್ಲೇ ಹೋಗಿದ್ರಲ್ಲ ಅಂದ್ಬಿಟ್ಟು ಫೇರ್ ಆ್ಯಂಡ್ ಲವ್ಲಿ ಕೂಡ ತೊಗೊಂಡು ಬಂದಿದ್ದಾರೆ. 165 ರುಪೀಸ್. ಇದು ಕೂಡ ಆಫರ್ ಪ್ರೈಸ್ ಇರುತ್ತೆ. ನಾನು ಇದನ್ನು ಕೂಡ ಯೂಸ್ ಮಾಡ್ತೀನಿ ಫೇರ್ ಆ್ಯಂಡ್ ಲವ್ಲಿ. ಹಾಗೆ ಪ್ಯಾರಾಚೂಟ್, ನಾನು ಫೇಸ್ ಆಯಿಲ್ ಮಾಡುವಾಗ 1 ಲೀಟ್ರ್ ಫುಲ್ ಖಾಲಿ ಆಗಿತ್ತು. 2 ಸರಿ ಮಾಡ್ಕೊಂಡಿದ್ದೆ, ಹಾಗಾಗಿ ಖಾಲಿ ಆಗಿತ್ತು. ಹಾಗಾಗಿ ಪ್ಯಾರಾಚೂಟ್ ಒಂದು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು ರೈಟು 245 ರುಪೀಸು. ಇದು ಕೂಡ ಸ್ವಲ್ಪ ಆಫರ್ ಡಿಸ್ಕೌಂಟ್ ಇರುತ್ತೆ. 245 ರುಪೀಸು. ಇದು ಬಂದುಬಿಟ್ಟು ಬೋರೋಪ್ಲಸ್. ಚಳಿಗಾಲ ಮಕ್ಕಳಿಗೆ ಬೇಕು. ನನ್ನ ಮಗಳಿಗೆ ಈಗೆಲ್ಲ ಸ್ವಲ್ಪ ಡೆಸ್ಟೆಲ್ಲ ಬಂದಂಗೆ ಕೈ ಮುಖ ತೊಳೆಸ್ಬಿಟ್ಟು ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ ಅಂತ ಹೇಳಿದರೆ ಹಾಕೊಳ್ತಾಳೆ. ಇದು ಬೋರೋಪ್ಲಸ್. ಇದಕ್ಕೆ ಬಂದುಬಿಟ್ಟು 450 ಇದೆ. ಕಮ್ಮಿ ಅಂದ್ರೆ ಇದು 430ಗೆ ಬಂದಿರುತ್ತೆ. ಇದು ಬಂದುಬಿಟ್ಟು ಹೆಸರು ಕಾಳು. 1 kg ಹೆಸರು ಕಾಳು ತೊಗೊಂಡು ಬಂದಿದ್ದಾರೆ. 184 ರುಪೀಸು. ಇದು ಕೂಡ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಹೆಸರು ಕಾಳು. ಇದು ತೊಗರಿಬೇಳೆ. 1 kgಗೆ 130 ರೂಪಾಯಿ, 209 ರೂಪಾಯಿ ಆಗಿದೆ. ಇದು 1 kg 600 ಗ್ರಾಮ್ ಇದೆ, ಹಂಗಾಗಿ 209 ರೂಪಾಯಿ ಆಗಿದೆ. 1.5 ರಿಂದ 2 ತಿಂಗಳು ಬರುತ್ತೆ ತೊಗರಿಬೇಳೆ. ಚೆನ್ನಾಗಿದೆ, ಫೈನ್ ಕ್ವಾಲಿಟಿ. ಹಾಗೆ ಇದು ಬಂದುಬಿಟ್ಟು ಉದ್ದಿನ ಬೇಳೆ ನೋಡಿ. ದೋಸೆ ಇಡ್ಲಿಗೆಲ್ಲ ಜಾಸ್ತಿ ಬೇಕಾಗುತ್ತೆ. ಬೇಳೆ ತೊಗೊಂಡು ಬಂದಿದ್ದಾರೆ. 1 kgಗೆ 108 ರೂಪಾಯಿ kg, 112 ರೂಪಾಯಿ kg. 1 kg 100 ಗ್ರಾಮ್ ಇದೆ, 108 ಗ್ರಾಮು, ಹಾಗಾಗಿ 124 ರೂಪಾಯಿ ಬಿದ್ದಿದೆ ಉದ್ದಿನಬೇಳೆ. ಹೆಸರು ಬೇಳೆ ಇದು 1 kg 100 ಗ್ರಾಮು ಇದೆ, 100 ಗ್ರಾಮ್ ಚೇಂಜ್ ಇದೆ. 112 ರೂಪಾಯಿ kg, 124 ರೂಪಾಯಿ ಆಗಿದೆ ಹೆಸರು ಬೇಳೆ. ನಾವು ಹೆಸರು ಬೇಳೆ ಜಾಸ್ತಿ ಪಾಯಸಕ್ಕೆ ಮತ್ತು ಕೋಸಂಬರಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಕೋಸಂಬರಿ ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಹೆಸರು ಬೇಳೆ. ಪ್ಯಾಕ್ ಹೊಡೆದೇ ಹೋಗಿದೆ ಇದು. ಇದು ಬಂದುಬಿಟ್ಟು ಮೊಸರು ದಾಲು. 1 kg 700 ಗ್ರಾಮ್ ಇದೆ. ಓಪನ್ ಆಗಿದೆ, ಹಂಗಾಗಿ ಹಿಂಗೆ ತೋರಿಸ್ತಾ ಇದ್ದೀನಿ. 1 kg 700 ಗ್ರಾಮ್ ಇದೆ. ಇದು ಕವರ್ ಎಲ್ಲ ತುಂಬ ತೆಳು ಬರುತ್ತೆ. ಡಿಮಾರ್ಟ್ ಕವರ್ ಅಷ್ಟೊಂದು ಗಟ್ಟಿ ಇರಲ್ಲ ನೋಡಿ, ಸಾಫ್ಟಾಗಿರುತ್ತೆ. ಆಲ್ರೆಡಿ ಕಟ್ಟು ಕೂಡ ಆಗೋಗಿದೆ. ಮೊಸರು ದಾಲಿದು 1 kg 700 ಗ್ರಾಮ್ ಇದೆ. 84 ರೂಪಾಯಿ, 150 ರೂಪಾಯಿ ಆಗಿದೆ ಟೋಟಲ್.
ಇದು ಬಂದ್ಬಿಟ್ಟು ಹುರಿಗಡ್ಲೆ ಸ್ವಲ್ಪ ಜಾಸ್ತಿನೇ ತಂದಿದ್ದಾರೆ. 1 kgಗೆ 40 ಗ್ರಾಮ್ ಕಮ್ಮಿ, 960 ಗ್ರಾಮ್ ಮಿಲಿ ಇದೆ. 116 ರೂಪಾಯಿ kg ನೋಡಿ, 116 ರೂಪಾಯಿ kg ಬಂದ್ಬಿಟ್ಟು 116 ರೂಪಾಯಿ. ಇದು 900 ಚಿಲ್ಲರೆ kgಗೆ ಸ್ವಲ್ಪ ಕಮ್ಮಿ ಇರೋದ್ರಿಂದ 111 ರೂಪಾಯಿ 37 ಪೈಸೆ ಆಗಿದೆ. ಇದು ಬಂದ್ಬಿಟ್ಟು ಕಲ್ಲುಪ್ಪು ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಆದರೂ ಕೂಡ ಹೋದಾಗೆಲ್ಲ ತೊಗೊಂಡು ಬರ್ತಾ ಇರ್ತಾರೆ, ಇರಲಿ ಬೇಕಾಗುತ್ತೆ. ಕಲ್ಲುಪ್ಪು 1 kg. ನನಗೆ ಮಕ್ಕಳಿಗೆ ಕ್ಲೋಸ್ ಅಪ್, ಅವ್ರು ಸ್ವಲ್ಪ ಹಲ್ಲು ನೋವು ಇದೆ, ಹಾಗಾಗಿ ಅವರು ಸೆನ್ಸಡೇನು ಯೂಸ್ ಮಾಡ್ತಾರೆ. ನನಗೂ ಹಲ್ಲು ನೋವೇನೆ, ಬಟ್ ನಾನು ಇದು ಯೂಸ್ ಮಾಡ್ತೀನಿ, ಇದು ಯೂಸ್ ಮಾಡ್ತೀನಿ. ಇದು 1 ತಿಂಗಳಿಗೆ ಬರುತ್ತೆ. ನೆಕ್ಸ್ಟ್ ಡಸ್ಟ್ಬಿನ್. ಹಾಗೆ ಇದೊಂದು ಕಾಫಿ ಮಗ್ಗು 59 ರುಪೀಸ್. ಇದು ಬಂದುಬಿಟ್ಟು ನೋಡಿ ಚೆನ್ನಾಗಿದೆ, ನೋಡಿ ಕ್ಯೂಟಾಗಿ ಚೆನ್ನಾಗಿದೆ. ಹಾಗೆ ಇದೆರಡು ಗ್ಲಾಸ್, 1 ಗ್ಲಾಸು 99, 100 ರುಪೀಸ್ ಇದೊಂದು ಗ್ಲಾಸ್ ನೋಡಿ. ಚೆನ್ನಾಗಿದೆ, ಬಟ್ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ. ನನ್ನ ಹತ್ರ ಬೇಗ ತೊಳೆಯುವಾಗ ಬೇಗ ತುಂಬ ಗ್ಲಾಸ್ನ ಹೊಡೆದಾಕಿದ್ದೀನಿ ಈಗ, ಹಾಗಾಗಿ 2 ಗ್ಲಾಸ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ಫ್ರಿಡ್ಜಿಗೆ ಬೇಕಾಗಿತ್ತು ನನಗೆ, ಫ್ರಿಡ್ಜ್ ಒಳಗಡೆ ತರಕಾರಿ ಎಲ್ಲ ಇಡೋದಕ್ಕೆ ಬೇಕಾಗುತ್ತೆ ಅಂತ ಫ್ರಿಡ್ಜಿಗೋಸ್ಕರ ಬಾಕ್ಸ್ ಇದೆ 2 ತರಿಸಿದ್ದೀನಿ. ಇದು ಒಂದು ಬಾಕ್ಸಿಗೆ ಬಂದುಬಿಟ್ಟು 109 ರುಪೀಸ್. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ. 109 ರೂಪಾಯಿ 1 ಬಾಕ್ಸಿಗೆ. ಹಾಗೆ ಇದೊಂದು ಕಸ ಮರ 90 ರೂಪಾಯಿ. ಇದೊಂದು ಕಸ ಮರ 90 ರುಪೀಸು. ಚೆನ್ನಾಗಿದೆ, ಗಟ್ಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಡಿಮಾರ್ಟಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ, ತುಂಬ ಬಾಳಿಕೆ ಕೂಡ ಬರುತ್ತೆ. 90 ರುಪೀಸು, ತುಂಬ ಚಿಕ್ಕ ಮರ 90 ರುಪೀಸ್ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಡಸ್ಟ್ಬಿನ್ನು. ನನಗೆ ಕಿಚನಿಗೆ ಒಂದು ಡಸ್ಟ್ಬಿನ್ ಬೇಕಾಗಿತ್ತು, ಹಾಗಾಗಿ ಇದನ್ನ ತರಿಸಿದ್ದೀನಿ. ಚೆನ್ನಾಗಿದೆ ನೋಡಿ. ಇದು ಬಂದುಬಿಟ್ಟು ಮಿಕ್ಸರು, kg ಬಂದುಬಿಟ್ಟು 360, 340 ರುಪೀಸಿಗೆ ಸಿಕ್ಕಿರುತ್ತೆ. ಚೆನ್ನಾಗಿರುತ್ತೆ. ನಾವು ಅವಾಗ ಹೋಗಿ ತರ್ತೀವಿ, ಒಂದು ತಿಂಗಳಿಗೆ ಒಂದ್ಸರಿ ಹೋದಾಗ ಈ ಥರ ತಂದ್ಕೊತೀವಿ ನೋಡಿ. ಮಕ್ಕಳಿಗೆ ರಸ್ಕು. ಹಾಗೆ ಉಪ್ಪಿನಕಾಯಿ, ಆಚೆ ಉಪ್ಪಿನಕಾಯಿ ನೋಡಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಚೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಲೆಮನ್ ಪಿಕ್ಕಲ್ ನೋಡಿ. ಹಾಗೆ ಈ ಮಿಕ್ಚರು ಕಟ್ಟಮಿಟ್ಟ, ನನಗೆ ತುಂಬ ಇಷ್ಟ. ನನಗೆ ಮಿಕ್ಚರ್ಗಳಲ್ಲಿ ಇದಂದರೆ ತುಂಬಾ ಇಷ್ಟ, ಕಟ್ಟಮಿಟ್ಟ. ನನಗೆ ಸ್ವಲ್ಪ ವಿನೆಗರ್ ಖಾಲಿಯಾಗಿತ್ತು ಮನೆಯಲ್ಲಿ, ಅದಕ್ಕೋಸ್ಕರ ವಿನೆಗರ್ ತರಿಸ್ಕೊಂಡೆ. ಹಾಗೆ ಸ್ವಲ್ಪ ಬೌಲ್ಸ್ ಬೇಕಾಗಿತ್ತು, ಯೂಟ್ಯೂಬ್ ಮಾಡೋದ್ರಿಂದ ಸ್ವಲ್ಪ ಅದು ಇದು ಮಾಡೋದಕ್ಕೆಲ್ಲ ಬೌಲ್ಗಳು ಬೇಕಾಗಿತ್ತು. 59 ರುಪೀಸ್, 59 ರೂಪಾಯಿ 1 ಪೀಸು, 59 ರೂಪಾಯಿ ನೋಡಿ. ಡಿಸೈನು ಕೂಡ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ 79 ರುಪೀಸ್ಗೆ 2 ಪೀಸು ಚೆನ್ನಾಗಿದೆ. ಇದು ಕೂಡ ಬೇಕಾಗುತ್ತೆ, ಯೂಟ್ಯೂಬ್ ಮಾಡ್ತಾ ಇರ್ತೀನಿ, ಅದು ಇದು ಹಾಕೊಳ್ಳೋಕೆ ಬೇಕಾಗುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಈ ಥರ ಗುಂಡಿ ಥರ ಇದೆ ನೋಡಿ, ಚೆನ್ನಾಗಿದೆ, ಕ್ಯೂಟಾಗಿ. ಮಕ್ಕಳಿಗೆಲ್ಲ ಊಟನೂ ಹಾಕ್ಕೊಡ್ಬೋದು, ಸ್ನ್ಯಾಕ್ಸಿಗೂ ಆಗುತ್ತೆ. ಏನಾದರೂ ಟಿಫನ್ ಎಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿ ತಿನ್ಕೊಂತಾರೆ. ಚೆನ್ನಾಗಿದೆ. 79ಗೆ 2 ಪೀಸು, 2 ಸೆಟ್ ತೊಗೊಂಡು ಬಂದಿದ್ದಾರೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬಾಕ್ಸು, ನನಗೆ ಫ್ರಿಡ್ಜಿಗೆ ತರಕಾರಿ ಎಲ್ಲ ಇಡೋದಕ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಈ ಥರ ಬಾಕ್ಸು 4 ಬಾಕ್ಸ್ ತರಿಸಿದ್ದೀನಿ ಒಟ್ಟು. ಇದು ಈ ಥರ ಬಾಕ್ಸು 2 ತರಿಸಿದ್ದೀನಿ. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ, ಇದಕ್ಕಿಂತ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದು ಒಂದೊಂದು ಪೀಸಿಗೆ 109 ರೂಪಾಯಿ, 1 ಬಾಕ್ಸಿಗೆ 109. ಇದು 1 ಪೀಸ್ಗೆ 79. ದೊಡ್ಡದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕಿಂತ ಇದು ಚೆನ್ನಾಗಿದೆ. ಡಿಮಾರ್ಟಿಗೆ ಹೋದರೆ ಜ್ಯೂಸು ಮರೆಯಂಗೆ ಇಲ್ಲ, ಜ್ಯೂಸ್ ತಗೊಳ್ಳೇಬೇಕು. ಆಫರಲ್ಲಿ ಇತ್ತು ಜ್ಯೂಸು, ಹಾಗಾಗಿ ಜ್ಯೂಸ್ ಒಂದು ಮೇಲಿಂದ ತಗೊಂಡು ಜಾಸ್ತಿ ತಗೊಂಡ್ಲಿಲ್ಲ. ಜ್ಯೂಸ್ ಎಲ್ಲ ತುಂಬ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತಗೊಂಡ್ಲಿಲ್ಲ. ಇದು ಮಾವಿನಕಾಯಿ ಉಪ್ಪಿನಕಾಯಿ, ಅವಾಗಲೇ ತೋರಿಸಿದ್ದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ನನ್ನ ಮಕ್ಕಳಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಇಷ್ಟ, ನನಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಂದರೆ ಇಷ್ಟ, ಹಾಗಾಗಿ 2 ಒಂದೊಂದು kg ತೊಗೊಂಡು ಬಂದಿದ್ದಾರೆ. ನಾವು ಕೆಚಪ್ ಎಲ್ಲ ತಂದರೆ 1 kgನೇ ತರೋದು. ಸ್ವಲ್ಪ ಇತ್ತು, ಹೋಗಿದ್ರಲ್ಲ, ಮತ್ತೆ ಇನ್ಯಾವಾಗ ಹೋಗ್ತೀನ ಅಂದ್ಬಿಟ್ಟು ಕೆಚಪ್ ತಂದಿದ್ದಾರೆ, ಕಿಸನ್ನು. ಇದು ಬಂದ್ಬಿಟ್ಟು ಮಕ್ಕಳಿಗೆ ಫ್ರೂಟ್ ಆ್ಯಂಡ್ ನಟ್ ಕುಕ್ಕೀಸ್ ಬಿಸ್ಕೆಟು ಮಕ್ಕಳಿಗೆ. ಹಾಗೆ ನನ್ನ ಮಗನಿಗೆ ಬಾಚಣಿಗೆ ತಂದಿದ್ದಾರೆ ನೋಡಿ. ಈ ಥರ ಒಂದು ಇತ್ತು, ಹಾಳು ಮಾಡ್ಕೊಂಡಿದ್ದಾನೆ, ಹಾಗಾಗಿ ಇದನ್ನ ತಂದಿದ್ದಾರೆ. ಇದು 69 ರೂಪಾಯಿ. ಇದು ಮಕ್ಕಳಿಗೆ ಬೂಸ್ಟ್ 1 kg, ಹಾಗೆ ಹಾರ್ಲಿಕ್ಸ್ 1 kg ತಂದಿದ್ದಾರೆ. ನಾನೇ ಬಾಕ್ಸ್ ಬೇಡ ಅಂತ ಹೇಳಿದೆ, ಸುಮ್ಮನೆ ಡಬ್ಬ ಎಲ್ಲ ತೊಗೊಂಡು ಬರ್ತಿದ್ದೆ, ಡಬ್ಬನೂ ಕೂಡ ವೇಸ್ಟು, ಡಬ್ಬಕ್ಕೆ ಒಂದು 5 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ ಈ ಥರ ಪ್ಯಾಕ್ ತಂದರೆ ನಮ್ಮ ಮನೇಲಿರೋ ಡಬ್ಬಗಳಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಥರ ತರಿಸಿದೆ. ಹಾರ್ಲಿಕ್ಸ್ 1 kg, ಬೂಸ್ಟ್ 1 kg. ಚಿಕನ್ ನೂಡಲ್ಸ್ ಒಂದು ಪ್ಯಾಕ್ ತೊಗೊಂಡು ಬಂದಿದ್ದಾರೆ ದೊಡ್ಡದು. ಹಾಗೆ ಇದು ಹಿಪ್ಪಿ ನೂಡಲ್ಸು, ಇದು ಮ್ಯಾಗಿ ನೂಡಲ್ಸು, ಇದು ಮ್ಯಾಗಿ ನೂಡಲ್ಸು.
ಬಾಕ್ಸಿಗೆ ನಾನು ಕೊಡಲ್ಲ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾತ್ರ ಮಾಡಿ ಕೊಡ್ತೀನಿ. 3 ವೆರೈಟಿಯಾಗಿ ತಗೊಬಂದಿದ್ದಾರೆ ನೋಡಿ. ಚಿಕನ್ ನ್ಯೂಡಲ್ಸು, ಉಪ್ಪಿ ನ್ಯೂಡಲ್ಸು, ಮ್ಯಾಗಿ ನ್ಯೂಡಲ್ಸು. ಹಾಗೆ ಇದು ಕಡಲೆಬೇಳೆ. MRP ಬಂದ್ಬಿಟ್ಟು 80 ರುಪೀಸು. ಇದು 1/4 kg ಇರೋದ್ರಿಂದ 101 ರೂಪಾಯಿ ಬಿದ್ದಿದೆ ನೋಡಿ. ಹಾಗೆ ಟ್ರೇ, ಮನೆಯಲ್ಲಿ ಒಂದು ಟ್ರೇ ಇತ್ತು, ಅದು ಸ್ವಲ್ಪ ಹಳೇದಾದಂಗೆ ಆಗಿತ್ತು, ಹಾಗಾಗಿ ಹೊಸ ಟ್ರೇ ತರಿಸಿದ್ದೀನಿ. 139 ರುಪೀಸ್ ನೋಡಿ, 139 ರೂಪಾಯಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರ್ ಚೆನ್ನಾಗಿದೆ, ಗಟ್ಟಿ ಇದೆ ನೋಡಿ, ಚೆನ್ನಾಗಿದೆ. ಹಾಗೆ ಜೊತೆಗೆ ಕಾಫಿ ಮಗ್ಗಳು ಎಷ್ಟು ತಂದರೂ ಒಡೆದೋಗುತ್ತೆ ನೋಡಿ. ಇದು ಈ ಥರದ್ದು 2 ತಂದಿದ್ದಾರೆ. ಈ ಥರದ್ದು 2 ಕಲರ್ ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ ಕಲರ್ ಚೆನ್ನಾಗಿದೆ. ಇದು ಸಿಂಗಲ್ ಪೀಸ್. ಇದು ಒಂದೊಂದು ಪೀಸಿಗೆ 29 ರುಪೀಸ್ ಅಷ್ಟೇ ನೋಡಿ, ಬರೀ 29 ರುಪೀಸು. ಇದಕ್ಕೂ ಕೂಡ ಇದು 29, 25 ಇದಕ್ಕೆ 21. ಎಷ್ಟು ತಗೊಬಂದ್ರೂ ಮಕ್ಳ ಹತ್ರ ಇರಲ್ಲ, ಒಡೆದೋಗ್ತಾ ಇರ್ತವೆ ನೋಡಿ. ಕಲರ್ ತಗೊಂಡು ಬಂದಿದ್ದಾರೆ, ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ದಿಂಬು ನೋಡಿ, ಚೆನ್ನಾಗಿದೆ. ಮ್ಯಾಟ್ರಸ್ ದಿಂಬು ತುಂಬಾ ಚೆನ್ನಾಗಿದೆ. ನಮ್ಮನೇಲಿ ಇರೋದು ನಾರ್ಮಲ್ ಬೆಡ್, ಹತ್ತಿ ಬೆಡ್, ಹಾಗಾಗಿ ಮ್ಯಾಟ್ರಸ್ ಇಲ್ಲ. ಈ ಮ್ಯಾಟ್ರಸ್ ದಿಂಬು ಬೇಕು ಅಂದ್ಬಿಟ್ಟು ತಗೊಂಡಿದ್ದಾರೆ. ಇದು ಬಂದ್ಬಿಟ್ಟು 700 ರುಪೀಸು, 699 ರುಪೀಸ್ ನೋಡಿ, 699 ರುಪೀಸು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಟ್ರಸ್ ದಿಂಬು, ಕತ್ತು ನೋವು ಬರುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಡಿಮಾರ್ಟಿಗೆ ಹೋದಾಗೆಲ್ಲ ನಾವು ಅಂದ್ಕೊಂಡಿರೋದೇ ಒಂದು, ಆಗೋದೇ ಒಂದಾಗುತ್ತೆ. ಹಾಗಾಗಿ ನಾವು ಬ್ಯಾಗ್ ಅದಕ್ಕೆ ಎಷ್ಟು ಬೇಕು ನಾವು ಅಂದ್ಕೊಂಡಿರೋದಕ್ಕೆ ಮಾತ್ರ ಬ್ಯಾಗ್ ತೊಗೊಂಡಿರ್ತೀವಿ ನೋಡಿ. 3 ಎಕ್ಸ್ಟ್ರಾ ಬ್ಯಾಗ್ ಆಗಿದೆ ಐಟಮ್ಸ್. 1 2 3 29 ರೂಪಾಯಿ. ಇಂಥ ಬ್ಯಾಗ್ ಒಂದು ನಮ್ಮ ಮನೇಲಿ ಎಷ್ಟಿದೆಯೋ ಲೆಕ್ಕಕ್ಕೆ ಇಲ್ಲ. ನಮ್ಮ ಅಂದಾಜಿದ್ದು ಒಂದು 7 ರಿಂದ 8 ಸಾವಿರದಲ್ಲಿ ರೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು. 1ನೇ ತಾರೀಕು 3ನೇ ತಿಂಗಳು 2025 ನಿನ್ನೆ ತಂದಿರೋದು. 6848 ರೂಪಾಯಿ ಆಗಿದೆ ಇದು ಒಂದು ಬಿಲ್ಲು. ಇದು ಬಂದ್ಬಿಟ್ಟು 3938 ರೂಪಾಯಿ, 3938 ರೂಪಾಯಿ. ಇದು 3 ಬ್ಯಾಗಿಂದ ಬಿಲ್ಲು, 29 ರೂಪಾಯಿದು 3 ಬ್ಯಾಗಿನ ಬಿಲ್. ಇದು 3 ಬ್ಯಾಗಿಂದ 87 ರುಪೀಸ್ ಆಗಿದೆ ನೋಡಿ. 3 ಬ್ಯಾಗಿಗೆ 87. 6ರಿಂದ ಒಂದು 8,000ದಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಟೋಟಲ್ 11,000 ರೂಪಾಯಿ ಬಿಲ್ ಆಗಿದೆ ನೋಡಿ. ನಿನ್ನೆ ಒಂದೇ ದಿವಸ 11,000 ರೂಪಾಯಿ ಬಿಲ್ ಆಗಿದೆ. ನಮಗೆ ಮಂತ್ಲಿ ಗ್ರೋಸರಿ ನಾನ್ ವೆಜ್ಜು ಬಾಡಿಗೆ ಏನಿಲ್ಲ, ನಮ್ಮದು ಸ್ವಂತ ಮನೆ ಆಗಿರೋದ್ರಿಂದ. ಅಕ್ಕಿ ನಾವು ಇಲ್ಲೇ ತಗೊಳ್ತೀವಿ, ನಮಗೆ ಗೊತ್ತಿರೋ ಅಂಗಡಿನಲ್ಲಿ ಅಕ್ಕಿ ತಗೊಳ್ತೀವಿ. ಹಾಗಾಗಿ ಅದೆಲ್ಲ ಸೇರಿ ನಮಗೊಂದು 30 ಆಗುತ್ತೆ. ಅದೇ ನಾನು ತೊಗೊಂಡು ಬಂದರೆ ನಾವು ಅವ್ರು ನನ್ನ ಕೈಗೆ 30,000 ಕೊಟ್ಟರೆ ಕಮ್ಮಿ ಅಂದರೆ 4,000 ರೂಪಾಯಿನಾದ್ರೂ ಸೇವಿಂಗ್ ಮಾಡ್ತೀನಿ. ಅವ್ರು ಸೇವ್ ಮಾಡಲ್ಲ. ನಾನು ಒಂದು ಎಕ್ಸ್ಟ್ರಾನೇ ತೊಗೊಂಡು ಬಂದಿರ್ತಾರೆ. ನಾನು ನೋಡಿ ಡಿಮಾರ್ಟಿಗೆ ಒಂದು ಲೀಸ್ಟ್ ಕೊಟ್ಟಿರ್ತೀನಿ, ಅವರು ನಾನು ಒಂದು ಇಷ್ಟರೊಳಗಡೆ ಮುಗಿಸ್ಕೊಬಂದೆ ಅಂದರೆ ಅವರು ಅದಕ್ಕೂ ಡಬ್ಬಲ್ಲೇ ಮಾಡಿರ್ತಾರೆ. ನಾನು ಬರೀ ಗ್ರೋಸರಿಗೆ ಮಾತ್ರ 30,000 ಆಗುತ್ತೆ ಅಂತ ಹೇಳ್ತಾಯಿಲ್ಲ. ಹಾಲು, ನೀರು, ಕರೆಂಟ್ ಬಿಲ್ಲು, ನಾನ್ ವೆಜ್ಜು, ನಾವು ಸ್ವಲ್ಪ ಜಾಸ್ತಿ ನಾನ್ ವೆಜ್ ತಿಂತೀವಿ, ಹಾಗಾಗಿ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ತೆಂಗಿನಕಾಯಿ ಪ್ರತಿಯೊಂದನ್ನು ನಾವು ದುಡ್ಡಿಗೆ ತೊಗೊಳ್ಬೇಕಲ್ಲ, ಹಾಗಾಗಿ ಗ್ರೋಸರಿ ಲೆಕ್ಕದಲ್ಲಿ ಇನ್ನೂ ಏನೆಲ್ಲ ತಂದಿಲ್ಲ ನೋಡಿ. ತುಪ್ಪ ತಂದಿಲ್ಲ, ಅಕ್ಕಿ ತಂದಿಲ್ಲ, ಅಷ್ಟು ಬಿಟ್ಬಿಟ್ಟು ನಮ್ಮದು ಗ್ರೋಸರಿ ಇಷ್ಟ ಆಗಿದೆ. ಮಂತ್ಲಿ ಇಷ್ಟ ಆಗುತ್ತೆ. ಕೆಲವೊಂದು ಐಟಮ್ಸ್ ಮಾತ್ರ ಇದರಲ್ಲಿ ಉಳಿಯುತ್ತೆ, ಕಾಳುಗಳು ಅದು ಇದು ಸ್ವಲ್ಪ ಉಳಿಯುತ್ತೆ. ಇನ್ನು ಬೇರೆ ಏನು ಎಲ್ಲ ಉಳಿಯಲ್ಲ, ಖರ್ಚಾಗುತ್ತೆ. ಎಲ್ಲನೂ ತುಂಬಾ ಖರ್ಚು ಜಾಸ್ತಿ ನಮಗೆ. ಅವ್ರು ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ನನ್ನ ಕೈಗೆ ಕ್ಯಾಶ್ ಕೊಟ್ಟರೆ ನಾನು ಸ್ವಲ್ಪ ಕಮ್ಮಿ ಮಾಡಿ ಅದರಲ್ಲಿ ಒಂದು 4,000 ರೂಪಾಯಿನಾದರೂ ಉಳಿಸ್ತೀನಿ. ಅವ್ರು ಇನ್ನೂ 4,000 ರೂಪಾಯಿ ಜಾಸ್ತಿನೇ ಮಾಡ್ಬೋದು, ಬಟ್ ನಾನು ಮಾತ್ರ ಅದ್ರಲ್ಲಿ ನನಗೆ ಕ್ಯಾಶ್ ಅಂತ ಕೊಟ್ಟಿದ್ದ ಮಂತಲ್ಲಿ ಕಮ್ಮಿ ಅಂದ್ರೂ 4,000 ರೂಪಾಯಿ ಉಳಿಸಿರ್ತೀನಿ. ನಾನು ಸ್ವಲ್ಪ ಕಮ್ಮಿನೇ ಮಾಡಿ ತರ್ತೀನಿ, ಯಾಕಂದರೆ ಮೇಂಟೈನ್ ಮಾಡೋದು ನಾನಲ್ವಾ, ಕಮ್ಮಿನೇ ಮಾಡಿ ತರ್ತೀನಿ. ಅವ್ರಿಗೇನಾದರೂ ರೇಷನಾಗಿ ಹೇಳಿದ್ರೆ ನಾನಿವ ನೋಡಿ 8,000 ರೂಪಾಯಿ ಅಷ್ಟು ನಾನು ಬಿಲ್ ಬರ್ದು ಕಳಿಸಿದೆ. 11,000 ಚಿಲ್ಲರೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅವರೇ ಕೊಡೋದು ಅವರೇ ತರೋದು. ಅದಕ್ಕೋಸ್ಕರ ನಾನೇನು ತಲೆ ಕೆಡಿಸ್ಕೊಳಲ್ಲ. ಹಾಗಾಗಿ ನಾನು ಸ್ವಲ್ಪ ಈ ಸರಿ ಬಾಕ್ಸ್ಗಳು ಅದಿದು ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಹಾಗಾಗಿ ಅದೊಂದು ನನ್ನ ಕಡೆಯಿಂದ ಅದೊಂದು 2,000 ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅಂದ್ಕೊತೀನಿ. ಟೋಟಲ್ ಅದೇ ನಮ್ಮ ಮಂತ್ಲಿ ಬಜೆಟ್ ಬಂದ್ಬಿಟ್ಟು ಗ್ರೋಸರಿ ಎಲ್ಲ ಸೇರಿ ಮನೆ ಖರ್ಚು ಅಂತ 30,000 ರೂಪಾಯಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.